In this video, I am explaining the different categories of user-defined function or classification of user-defined functions. ನಿಮಗೆ 5 ಮಾರ್ಕ್ಸು ಅಥವಾ 10 ಮಾರ್ಕ್ಸಿಗೆ ವಾಟ್ ಈಸ್ ಫಂಕ್ಷನ್ ಎಕ್ಸ್ಪ್ಲೇನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಅಂತೇಳಿ ಕೇಳ್ಬೋದು, ಅಥವಾ ಎಕ್ಸ್ಪ್ಲೇನ್ ದ ಕ್ಲಾಸಿಫಿಕೇಶನ್ ಆಫ್ ಫಂಕ್ಷನ್ಸ್ ಅಂತೇಳಿ ಕೇಳ್ಬೋದು. ಇಲ್ಲಿ ಫಂಕ್ಷನ್ಸ್ ಅಂದರೆ ಆಲ್ರೆಡಿ ವಿ ನೋ ಫಂಕ್ಷನ್ಸ್ ಮೀನ್ಸ್ ದೀಸ್ ಆರ್ ದ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ದಟ್ ಪರ್ಫಾರ್ಮ್ ಸ್ಪೆಸಿಫಿಕ್ ಟಾಸ್ಕ್. ಅಂದರೆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಲಿಕ್ಕೆ ಬ್ಲಾಕ್ ಆಫ್ ಸ್ಟೇಟ್ಮೆಂಟ್ಸ್ ಇರ್ತವೆ. ಆ ಸ್ಟೇಟ್ಮೆಂಟ್ಸ್ನ ನಾವು ಏನಂತ ಕರಿತೀವಿ? ಫಂಕ್ಷನ್ ಅಂತ ಕರಿತೀವಿ. ದ ಫಂಕ್ಷನ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಮೆನಿ ವೇಸ್ ಬೇಸ್ಡ್ ಆನ್ ದ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ ವ್ಯಾಲ್ಯೂಸ್. ಆರ್ಗ್ಯುಮೆಂಟ್ಸು ರಿಟರ್ನ್ ವ್ಯಾಲ್ಯೂಸ್ ಯೂಸ್ ಮಾಡಿಕೊಂಡು ಅಥವಾ ಅದರ ಮೇಲೆ ಫಂಕ್ಷನ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಮೇನ್ಲಿ 4 types. That is, first one is function with no arguments and no return value. Second one is function with no arguments and return value. Third one is function with arguments and no return value. Function with arguments and return value. ಇಲ್ಲಿ ನಮಗೆ 4 types of functions ಬರ್ತವೆ. ಇಲ್ಲಿ ನೋ ಆರ್ಗ್ಯುಮೆಂಟ್ಸ್ ನೋ ರಿಟರ್ನ್ ವ್ಯಾಲ್ಯೂಸ್ ಅಂದರೆ ಇಲ್ಲಿ ಫಂಕ್ಷನ್ನಲ್ಲಿ ನಾವು ಯಾವುದೇ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಲ್ಲ ಮತ್ತು ರಿಟರ್ನ್ ವ್ಯಾಲ್ಯೂ ಇರಲ್ಲ ಅಂಥದ್ದು ಒಂದು ಕೆಟಗರಿ. ನೆಕ್ಸ್ಟ್ ಸೆಕೆಂಡ್ ಕೆಟಗರಿ ಏನಪ್ಪ ಅಂದರೆ ಇಲ್ಲಿ ಆರ್ಗ್ಯುಮೆಂಟ್ಸ್ ಇರಲ್ಲ ಬಟ್ ರಿಟರ್ನ್ ವ್ಯಾಲ್ಯೂಸ್ ಇರ್ತವೆ. ಥರ್ಡ್ ಒನ್ನು ಆರ್ಗ್ಯುಮೆಂಟ್ಸ್ ಇರ್ತವೆ ಬಟ್ ನೋ ರಿಟರ್ನ್ ವ್ಯಾಲ್ಯೂಸ್ ಇರಲ್ಲ. ನೆಕ್ಸ್ಟ್ ಲಾಸ್ಟಲ್ಲಿ ಏನಿರುತ್ತೆ ಅಂದರೆ ಆರ್ಗ್ಯುಮೆಂಟ್ಸು ಇರುತ್ತೆ, ರಿಟರ್ನ್ ವ್ಯಾಲ್ಯೂಸು ಇರ್ತವೆ. ಇವನ್ನ ನಾವು 4 types ಆಫ್ ಕ್ಲಾಸಿಫಿಕೇಶನ್ ಅಂತೇಳಿ ಕರಿತೀವಿ. ಈಗ 1 by 1 ನೋಡ್ತಾ ಹೋಗೋಣ. ಫಸ್ಟಿಗೆ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ನಮಗೆ ಫಂಕ್ಷನಲ್ಲಿ in this function has no argument, it does not receive any data from the calling function. ಇಲ್ಲಿ ನಮಗೆ this is main function ಏನು ಬರೀತೀವಲ್ಲ, this is calling function, this is called function. ಈ called function ಅಲ್ಲಿ ಮತ್ತೆ calling function ಇರುತ್ತಂದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಕಾಲಿಂಗ್ ಫಂಕ್ಷನ್ ಅಲ್ಲಿ ನಾವು ಇಲ್ಲಿ ಫಂಕ್ಷನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ನ ಫಾರ್ ಎಕ್ಸಾಂಪಲ್ ಒಂದು ಫಂಕ್ಷನ್ fun ಅಂತೇಳಿ ಡಿಕ್ಲೇರ್ ಮಾಡಿ ಇಲ್ಲಿ ಪ್ಯಾರಂಥಸಿಸ್ ಒಳಗಡೆ ಏನಾದರೂ ನಾವು ಇಂಟ್ ಎ ಇಂಟ್ ಬಿ ಅಂತ ಬರೆದ್ರೆ ಅವನ್ನ ಆರ್ಗ್ಯುಮೆಂಟ್ಸ್ ಅಥವಾ ಪ್ಯಾರಾಮೀಟರ್ಸ್ ಅಂತೇಳಿ ಕರಿತೀವಿ. ಬಟ್ ಇಲ್ಲಿ ಏನೂ ಬರೆದಿಲ್ಲ ಅಂದರೆ ಇಲ್ಲಿ ಯಾವುದೇ ರೀತಿಯಾದ ಆರ್ಗ್ಯುಮೆಂಟ್ಸು ಇಲ್ಲ. ಅರ್ಥ ಇಲ್ಲಿ ಏನಿದೆಯಲ್ಲ, ದೀಸ್ ನೋ ಆರ್ಗ್ಯುಮೆಂಟ್ಸ್ ಆರ್ ಪಾಸ್ ಟು ದ ಕಾಲ್ಡ್ ಫಂಕ್ಷನ್. ನಾವಿಲ್ಲಿ ಕಾಲ್ಡ್ ಫಂಕ್ಷನ್ ಯಾವುದೇ ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಕಾಲ್ಡ್ ಫಂಕ್ಷನ್ ಏನು ಫಂಕ್ಷನ್ ಡಿಕ್ಲರೇಷನ್ ಮಾಡಿರ್ತೀವೋ ಇಲ್ಲಿ ಏನಾದರೂ ರಿಟರ್ನ್ ಅಂತ ಬರೆದಿದ್ರೆ ಅಲ್ಲಿ ನಾವೇನು ಮಾಡ್ತೀವಿ ಅದನ್ನ ಇಟ್ ಹ್ಯಾಸ್ ರಿಟರ್ನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಬಟ್ ಇಲ್ಲಿ ಯಾವುದೇ ರೀತಿ ರಿಟರ್ನ್ ವ್ಯಾಲ್ಯೂ ಇಲ್ಲ. ಸೊ ನೋ ವ್ಯಾಲ್ಯೂಸ್ ಆರ್ ಸೆಂಡ್ ಬ್ಯಾಕ್ ಅಂದರೆ ರಿಟರ್ನ್ ವ್ಯಾಲ್ಯೂಸು ಇಲ್ಲ ಅಂತ ಅರ್ಥ. ಇದನ್ನ ನಾವೇನಂತ ಕರಿತೀವಿ? ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂ. ಇನ್ ದಿಸ್ ಫಂಕ್ಷನ್ ಹ್ಯಾಸ್ ನೋ ಆರ್ಗ್ಯುಮೆಂಟ್, ಇಟ್ ಡಸ್ ನಾಟ್ ರಿಸೀವ್ ಎನಿ ಡಾಟಾ ಫ್ರಮ್ ದ ಕಾಲಿಂಗ್ ಫಂಕ್ಷನ್. ಕಾಲಿಂಗ್ ಫಂಕ್ಷನಿಂದ ಯಾವುದೇ ಡಾಟಾ ಅಥವಾ ಆರ್ಗ್ಯುಮೆಂಟ್ಸು ಪಾಸ್ ಆಗಲ್ಲ. ನೆಕ್ಸ್ಟ್ ವೆನ್ ಇಟ್ ಡಸ್ ನಾಟ್ ರಿಟರ್ನ್ ಎನಿ ವ್ಯಾಲ್ಯೂ, ಕಾಲ್ಡ್ ಫಂಕ್ಷನಿಂದ ಯಾವುದೇ ವ್ಯಾಲ್ಯೂನ ರಿಟರ್ನ್ ಮಾಡಲ್ಲ. ದ ಕಾಲಿಂಗ್ ಫಂಕ್ಷನ್ ಡಸ್ ನಾಟ್ ರಿಸೀವ್ ಎನಿ ಡಾಟಾ ಫ್ರಮ್ ದ ಕಾಲ್ಡ್ ಫಂಕ್ಷನ್ ಅಂದರೆ ಕಾಲ್ಡ್ ಫಂಕ್ಷನಿಂದ ಯಾವುದೇ ಡಾಟಾ ಇಲ್ಲಿ ರಿಸೀವ್ ಆಗಲ್ಲ. ಸೊ ಇದನ್ನು ನಾವೇನಂತ ಕರಿತೀವಿ? ದರ್ ಇಸ್ ನೋ ಡಾಟಾ ಟ್ರಾನ್ಸ್ಫರ್ ಬಿಟ್ವೀನ್ ದ ಕಾಲಿಂಗ್ ಫಂಕ್ಷನ್ ಅಂದ ಕಾಲ್ಡ್ ಫಂಕ್ಷನ್ ಅಂತ ಕರಿತೀವಿ. ಇದು ಫಸ್ಟ್ ಕೆಟಗರಿ ಯಾವುದು? ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂಸ್. ಇದಕ್ಕೆ ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಫಸ್ಟಿಗೆ ಇಲ್ಲಿ ಎಕ್ಸಾಂಪಲ್ ಏನಪ್ಪ ಅಂದರೆ ಸಮ್ ಆಫ್ 2 ನಂಬರ್ಸು. ಇಲ್ಲಿ ಏನು ಮಾಡಿವಿ ಅಂದರೆ ಇಲ್ಲಿ ಮೇನ್ ಫಂಕ್ಷನ್ ಇದೆ, ಮೇನ್ ಫಂಕ್ಷನಲ್ಲಿ ವಾಯ್ಡ್ ಸಮ್ ಅಂತ ಬರೆದಿದ್ವಿ. ಇಲ್ಲಿ ಸಮ್ ಅಂತ ಏನು ಡಿಕ್ಲೇರ್ ಮಾಡಿವಲ್ಲ ಇದು ಯೂಸರ್ ಡಿಫೈನ್ಡ್ ಫಂಕ್ಷನ್ನು. ಇಲ್ಲಿ ಪ್ಯಾರಂಥಸಿಸ್ ಒಳಗಡೆ ಏನೂ ಇಲ್ಲ ಅಂದರೆ ನೋ ಆರ್ಗ್ಯುಮೆಂಟ್ಸ್, ಇಟ್ ಹ್ಯಾಸ್ ನೋ ಆರ್ಗ್ಯುಮೆಂಟ್ಸ್. ನೆಕ್ಸ್ಟ್ ಏನು ಮಾಡಿವಿ? ಸಮ್ ಫಂಕ್ಷನ್ ಅಂತೇಳಿ ಅಗೇನ್ ಕಾಲ್ ಮಾಡಿವಿ. ಇಲ್ಲಿ ಗೆಟ್ ಸಿ ಹೆಚ್ ಅಂತ ಬರೆದ್ವಿ. ನೆಕ್ಸ್ಟ್ ಇಲ್ಲಿ ಡಿಫೈನ್ ಮಾಡಿವಿ, ಇದು ಕಾಲ್ಡ್ ಫಂಕ್ಷನ್. ವಾಯ್ಡ್ ಸಮ್ ಅಂತ ಬರೆದು ಇಲ್ಲಿ ಏನು ಮಾಡಿವಿ? ಓಪನಿಂಗ್ ಬ್ರೇಸ್ ಹಾಕಿ ಇಂಟ್ ಎ ಬಿ ಸಿ ಪ್ರಿಂಟ್ ಎಫ್ ಎಂಟರ್ 2 ನಂಬರ್ಸ್ ಸ್ಕ್ಯಾನ್ ಎಫ್ ಅಂದರೆ ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕನ್ವರ್ಷನ್ ಡಿ ಅಡ್ರೆಸ್ ಆಫ್ ಎ ಅಡ್ರೆಸ್ ಆಫ್ ಬಿ 2 ವ್ಯಾಲ್ಯೂನ ತೊಗೊಂಡಿವಿ. ಸಿ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂದರೆ 2 ವ್ಯಾಲ್ಯೂನ ಆ್ಯಡ್ ಮಾಡಿವಿ. ನೆಕ್ಸ್ಟ್ ಪ್ರಿಂಟ್ ಎಫ್ ಸಮ್ ಈಸ್ ಈಕ್ವಲ್ ಟು ಕನ್ವರ್ಷನ್ ಡಿ ಸಿ ಅಂದರೆ ಇಲ್ಲಿ ಏನು ಮಾಡಿವಿ? ಸಿ ವ್ಯಾಲ್ಯೂನ ಡೈರೆಕ್ಟ್ ಪ್ರಿಂಟ್ ಮಾಡಿವಿ. ಇಲ್ಲಿ ಯಾವುದೇ ರೀತಿಯ ರಿಟರ್ನ್ ಸ್ಟೇಟ್ಮೆಂಟ್ನ ಬರೆದಿಲ್ಲ. ಸೊ ಇಲ್ಲಿ ಆರ್ಗ್ಯುಮೆಂಟ್ಸ್ ಇಲ್ಲ ಮತ್ತು ಇಲ್ಲಿ ರಿಟರ್ನ್ ವ್ಯಾಲ್ಯೂಸ್ ಇಲ್ಲ. ಸೊ ಈ ಫಂಕ್ಷನ್ನ ನಾವೇನಂತ ಕರಿತೀವಿ? ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ನೋ ರಿಟರ್ನ್ ವ್ಯಾಲ್ಯೂಸ್ ಅಂತೇಳಿ ಕರಿತೀವಿ. ನೀವು 10 ಮಾರ್ಕ್ಸಿಗೆ ಕೇಳಿದಾಗ ಪ್ರತಿಯೊಂದೂ ನಾವು ಏನು ಮಾಡಬೇಕಂದ್ರೆ ಈ ರೀತಿ ಫಸ್ಟು ಡೆಫಿನಿಷನ್ ಬರೀಬೇಕು. ಡೆಫಿನಿಷನ್ ಆದಮೇಲೆ ಈ ಥರ ಜನರಲ್ ಫ್ಲೋ ಚಾರ್ಟ್ ಅಥವಾ ಇದನ್ನು ಡಯಾಗ್ರಾಮ್ ಅಂತ ಏನು ಕರಿತೀವಿ ಇದನ್ನು ತೋರಿಸ್ಬೇಕು. ಅದಾದಮೇಲೆ ಎಕ್ಸಾಂಪಲ್ನ ಬರೀಬೇಕು. ನೆಕ್ಸ್ಟ್ ಸೆಕೆಂಡ್ ಒನ್ ಯಾವುದಂದರೆ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್. ಇಲ್ಲಿ ನಮಗೆ ಏನಿರುತ್ತೆ ಅಂದರೆ ನೋ ಆರ್ಗ್ಯುಮೆಂಟ್ಸ್ ಇರಲ್ಲ ಬಟ್ ರಿಟರ್ನ್ ವ್ಯಾಲ್ಯೂಸ್ ಇರ್ತವೆ. ಇಲ್ಲಿ ಏನು ಬರ್ದಿರ್ತೀವಿ? ರಿಟರ್ನ್ ಅಂತೇಳಿ ರಿಟರ್ನ್ ಸಮ್ ಅಂತೇಳಿ ಬರಿತೀವಿ. ಅದನ್ನು ನೋಡೋಣ.
when a function has no argument is not does not receive data from the calling function ಇಂದ ಯಾವುದೇ ಡಾಟಾ ರಿಸೀವ್ ಆಗಲ್ಲ and it has a return value ಅಂದ್ರೆ ಇಲ್ಲಿ ಏನಿರುತ್ತೆ ಬಟ್ ಕಾಲ್ಡ್ ಫಂಕ್ಷನ್ ರಿಟರ್ನ್ ವ್ಯಾಲ್ಯೂಸ್ ಇರುತ್ತೆ. ದ ಕಾಲಿಂಗ್ ಫಂಕ್ಷನ್ ರಿಸೀವ್ಸ್ ಒನ್ ಡಾಟಾ ಫ್ರಮ್ ದ ಕಾಲ್ಡ್ ಫಂಕ್ಷನ್ ಇಂದ ಒನ್ ಡಾಟಾನ ಅದು ರಿಸೀವ್ ಮಾಡ್ಕೊಳುತ್ತೆ. ಅದನ್ನು ನಾವೇನಂತ ಕರಿತೀವಿ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ ವ್ಯಾಲ್ಯೂಸ್. ಇಲ್ಲಿ ನಾವು ತೋರಿಸ್ಬೇಕಾದ್ರೆ ಕಾಲಿಂಗ್ ಫಂಕ್ಷನ್ ಅಲ್ಲಿ ಇಲ್ಲಿ ಯಾವುದೇ ಡಾಟಾನ ನಾವು ಮೆನ್ಷನ್ ಮಾಡಿಲ್ಲ ಅಂದ್ರೆ ಆರ್ಗ್ಯುಮೆಂಟ್ಸ್ನ ಬರ್ದಿಲ್ಲ. ಸೊ ನೋ ಆರ್ಗ್ಯುಮೆಂಟ್ಸ್ ಆರ್ ಪಾಸ್ ಟು ದ ಕಾಲ್ಡ್ ಫಂಕ್ಷನ್ಗೆ ಯಾವುದೇ ವ್ಯಾಲ್ಯೂಸ್ನ ಪಾಸ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲಿ ಏನು ಮಾಡಿವಿ ಅಂದರೆ ಇಲ್ಲಿ ಒಂದು ಫಂಕ್ಷನ್ ಅನ್ನೋದು ಇಲ್ಲಿ ಯೂಸರ್ ಡಿಫೈನ್ಡ್ ಫಂಕ್ಷನ್ ರಿಟರ್ನ್ ಸಿ ಅಂತ ಬರ್ದಿದ್ವಿ. ಫಸ್ಟ್ ಫಂಕ್ಷನ್ ಅಲ್ಲಿ ಏನಿತ್ತು ರಿಟರ್ನ್ ಸ್ಟೇಟ್ಮೆಂಟ್ನ ಬರ್ದಿಲ್ಲ, ಬಟ್ ಇಲ್ಲಿ ಏನು ಮಾಡಿವಿ ರಿಟರ್ನ್ ಸಿ ಅಂತ ಬರ್ದಿವಿ. ಅಂದರೆ ನೋ ಆರ್ಗ್ಯುಮೆಂಟ್ಸ್ ವಿತ್ ರಿಟರ್ನ್ ವ್ಯಾಲ್ಯೂಸ್ ಅಂತ ಕರಿತೀವಿ. ಅಂದರೆ ಆರ್ಗ್ಯುಮೆಂಟ್ಸ್ ಇರಲ್ಲ ಬಟ್ ರಿಟರ್ನ್ ವ್ಯಾಲ್ಯೂಸ್ ಇರ್ತದೆ. ಕಾಲ್ಡ್ ಫಂಕ್ಷನ್ ಇಂದ ವ್ಯಾಲ್ಯೂಸ್ ಆರ್ ಸೆಂಡ್ ಬ್ಯಾಕ್ ಟು ದ ಕಾಲಿಂಗ್ ಫಂಕ್ಷನ್ಗೆ ವ್ಯಾಲ್ಯೂಸ್ ಹೋಗುತ್ತೆ. ಅದೇ ಎಕ್ಸಾಂಪಲ್ ನೋಡೋದಂದ್ರೆ ಸೇಮ್ ಎಕ್ಸಾಂಪಲ್ ಸಮ್ ಆಫ್ ಟು ನಂಬರ್ಸ್ ಯಾಶ್ ಇನ್ಕ್ಲೂಡ್ಸ್ stdio.h ಸೇಮ್ ಬರ್ದಿರ್ತೀವಿ. ಎಲ್ಲ ಇಂಟ್ ಸಮ್ ಅಂತ ಬರ್ತೀವಿ. ಅಲ್ಲಿ ನಾವು ವಾಯ್ಡ್ ಅಂತ ಬರ್ದ್ವಿ. ವಾಯ್ಡ್ಗೂ ಇಂಟಿಗೆ ಏನು ಡಿಫ್ರೆನ್ಸ್ ಅಪ್ಪ ಅಂದರೆ ವಾಯ್ಡ್ ಅನ್ನೋ ಯೂಸರ್ ಡಾಟಾ ಟೈಪ್ ಬರೆದ್ರೆ ಅಥವಾ ಯೂಸರ್ ಡಿಫೈನ್ಡ್ ಫಂಕ್ಷನ್ ಬರೆದ್ರೆ ರಿಟರ್ನ್ ಟೈಪ್ನ ಬರೆದ್ರೆ ಇಲ್ಲಿ ದೆರ್ ಇಸ್ ನೋ ರಿಟರ್ನ್ ವ್ಯಾಲ್ಯೂಸ್ ಇರಲ್ಲ ಅಂತ ಅರ್ಥ. ಇಲ್ಲಿ ಇಂಟ್ ಅಂತ ಬರೆದ್ರೆ ವ್ಯಾಲ್ಯೂಸ್ನ ಅಂದರೆ ರಿಟರ್ನ್ ವ್ಯಾಲ್ಯೂಸು ಇರುತ್ತೆ ಅಂತ ಅರ್ಥ. ರಿಟರ್ನ್ ವ್ಯಾಲ್ಯೂಸ್ ಆರ್ ದೇರ್ ಅಂತ. ಸೊ ಇಲ್ಲೇನು ಮಾಡಿವಿ ಇಂಟ್ ಸಿ ಅಂತ ಬರ್ತೀವಿ, ಇಂಟ್ ಸಮ್ ಅಂತ ಬರ್ತೀವಿ. ಸಿ ಇಸ್ ಈಕ್ವಲ್ ಟು ಸಮ್ ಫಂಕ್ಷನ್ ಪ್ರಿಂಟ್ ಎಫ್ ಸಮ್ ಇಸ್ ಈಕ್ವಲ್ ಟು ಕನ್ವರ್ಷನ್ ಡಿ ಸಿ ಗೆಟ್ ಸಿ ಎಚ್. ಇಂಟ್ ಸಮ್ ಅಂತ ಬರ್ತೀವಿ. ನೆಕ್ಸ್ಟ್ ಇಂಟ್ ಎ ಕಮ ಬಿ ಕಮ ಸಿ ಪ್ರಿಂಟ್ ಎಫ್ ಎಂಟರ್ ಟಿ ಟು ನಂಬರ್ ಸೇಮ್ ಅದನ್ನೇ ನಾವು ಬರ್ತೀವಿ. ಬಟ್ ಇಲ್ಲಿ ಏನು ಮಾಡಿವಿ ಅಂದರೆ ಫಾರ್ಮುಲಾ ಆಗಿದ ತಕ್ಷಣ ರಿಟರ್ನ್ ಸಿ ಅಂತ ಆದ ತಕ್ಷಣ ಈ ಸಿ ವ್ಯಾಲ್ಯೂ ಏನಿರುತ್ತಲ್ಲ ಈ ಸಿ ವ್ಯಾಲ್ಯೂ ಎಲ್ಲಿ ಹೋಗುತ್ತಪ್ಪ ಅಂದರೆ ಸಿ ಇಸ್ ಈಕ್ವಲ್ ಟು ಸಮ್ ಫಂಕ್ಷನ್ ಹೋಗುತ್ತೆ. ಇಲ್ಲಿ ಹೋಗುತ್ತಲ್ಲ ಇಲ್ಲಿ ಪ್ರಿಂಟ್ ಎಫ್ ಸಮ್ ಇಸ್ ಈಕ್ವಲ್ ಟು ಸಿ ಅಂತ ಏನು ಪ್ರಿಂಟ್ ಮಾಡಿವೋ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿರೋ ವ್ಯಾಲ್ಯೂ ಇಲ್ಲಿ ನಮಗೆ ಪ್ರಿಂಟ್ ಆಗುತ್ತೆ. ಸೊ ವಿ ಆರ್ ಸೆಂಡಿಂಗ್ ಡಾಟಾ ಆರ್ ರಿಸಲ್ಟ್ ಟು ದ ಕಾಲಿಂಗ್ ಫಂಕ್ಷನ್ಗೆ ನಾವು ವ್ಯಾಲ್ಯೂಸ್ನ ರಿಟರ್ನ್ ಮಾಡಿದ್ವಿ. ಇದನ್ನು ನಾವೇನಂತ ಕರಿತೀವಿ ಫಂಕ್ಷನ್ ವಿತ್ ನೋ ಆರ್ಗ್ಯುಮೆಂಟ್ಸ್ ಅಂಡ್ ರಿಟರ್ನ್ ವ್ಯಾಲ್ಯೂಸ್. ನೆಕ್ಸ್ಟ್ ಥರ್ಡ್ ಒನ್ ಯಾವುದಂದ್ರೆ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂಸ್. ಇಲ್ಲಿ ನಾವು ಆರ್ಗ್ಯುಮೆಂಟ್ಸ್ನ ಪಾಸ್ ಮಾಡ್ತೀವಿ ಕಾಲಿಂಗ್ ಫಂಕ್ಷನಿಂದ, ಬಟ್ ಇಲ್ಲಿ ರಿಟರ್ನ್ ವ್ಯಾಲ್ಯೂಸ್ ಇರಲ್ಲ. ಸೊ ಇಲ್ಲಿ ನೋಡ್ರಿ ಕಾಲಿಂಗ್ ಫಂಕ್ಷನ್ಲಿ ಮೇನ್ ಫಂಕ್ಷನ್ ಅನ್ನೋದು ಒಂದು ಯೂಸರ್ ಡಿಫೈನ್ಡ್ ಫಂಕ್ಷನ್ನು. ಪ್ಯಾರಂಥಸಿಸ್ ಅಲ್ಲಿ ಏನು ಬರ್ತೀವಲ್ಲ ಎ ಕಮ ಬಿ ದೀಸ್ ಆರ್ ಕಾಲ್ಡ್ ಆರ್ಗ್ಯುಮೆಂಟ್ಸ್ ಆರ್ ಪ್ಯಾರಾಮೀಟರ್ಸ್ ಅಂತೇಳಿ ಕರಿತೀವಿ. ಈ ಪ್ಯಾರಾಮೀಟರ್ಸ್ನ ಏನು ಮಾಡಿವಿ ಆರ್ಗ್ಯುಮೆಂಟ್ಸ್ ಆರ್ ಪಾಸ್ ಟು ದ ಕಾಲ್ಡ್ ಫಂಕ್ಷನ್ಗೆ ಪಾಸ್ ಮಾಡಿವಿ. ನೆಕ್ಸ್ಟ್ ಇಲ್ಲಿ ಏನಿರುತ್ತೆ ನೋ ರಿಟರ್ನ್ ವ್ಯಾಲ್ಯೂಸ್ ಇರ್ತದೆ. ಇದನ್ನ ನಾವೇನಂತ ಕರಿತೀವಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂಸ್. ವೆನ್ ಎ ಫಂಕ್ಷನ್ ಹ್ಯಾಸ್ ಆರ್ಗ್ಯುಮೆಂಟ್ ಇಟ್ ರಿಸೀವ್ಸ್ ಡಾಟಾ ಫ್ರಮ್ ದ ಕಾಲಿಂಗ್ ಫಂಕ್ಷನ್ ಇಂದ ಡಾಟಾನ ರಿಸೀವ್ ಮಾಡ್ಕೊಳ್ಳುತ್ತೆ ಯಾವುದು ಕಾಲ್ಡ್ ಫಂಕ್ಷನ್. ನೆಕ್ಸ್ಟ್ ದ ಕಾಲಿಂಗ್ ಫಂಕ್ಷನ್ ಡಸ್ ನಾಟ್ ರಿಸೀವ್ ಎನಿ ಡಾಟಾ ಫ್ರಮ್ ದ ಕಾಲ್ಡ್ ಫಂಕ್ಷನ್ ಇಂದ ಯಾವುದೇ ಡಾಟಾ ರಿಟರ್ನ್ ಆಗಲ್ಲ. ಯಾಕಂದ್ರೆ ಇಲ್ಲಿ ನಾವು ದೇರ್ ಈಸ್ ನೋ ರಿಟರ್ನ್ ವ್ಯಾಲ್ಯೂಸ್ನ ಬರ್ದಿರಲ್ಲ. ಸೊ ಡಾಟಾ ಡಸ್ ನಾಟ್ ರಿಸೀವ್ ಎನಿ ಡಾಟಾ ಫ್ರಮ್ ದ ಕಾಲ್ಡ್ ಫಂಕ್ಷನ್ ಇಂದ ಯಾವುದೇ ಡಾಟಾ ರಿಸೀವ್ ಆಗಲ್ಲ ಅಂತ ಹೇಳ್ತೀವಿ. ಇದನ್ನ ನಾವೇನಂತ ಕರಿತೀವಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂಸ್. ಇಲ್ಲಿ ಎಕ್ಸಾಂಪಲ್ ನೋಡೋದಾದ್ರೆ ಇಲ್ಲಿ ಏನು ಮಾಡಿರ್ತೀವಿ ಅಂದರೆ ಸೇಮ್ ಅದೇ ಎಕ್ಸಾಂಪಲ್ ಸಮ್ ಆಫ್ ಟು ನಂಬರ್ಸು. ಇಲ್ಲಿ ನಾವೇನು ಮಾಡಿವಿ ಹ್ಯಾಶ್ ಇನ್ಕ್ಲೂಡ್ ವಾಯ್ಡ್ ಸಮ್ ರಿಟರ್ನ್ ವ್ಯಾಲ್ಯೂಸ್ ಇಲ್ಲ ಅಂದ ತಕ್ಷಣ ನಮಗೇನು ಬರುತ್ತೆ ಇಲ್ಲಿ ವಾಯ್ಡ್ ಬರುತ್ತೆ. ರಿಟರ್ನ್ ಬರ್ದಿದ್ವಿ ಅಂದರೆ ಇಂಟ್ ಬರುತ್ತೆ. ಅದೊಂದು ಡಿಫ್ರೆನ್ಸ್ ನಿಮಗೆ ಗೊತ್ತಿರಬೇಕು. ವಾಯ್ಡ್ ಸಮ್ ಅಂತ ಬರೆದು ಇಂಟ್ ಕಮ ಇಂಟ್ ಅಂತ ಬರ್ತೀವಿ, ಎ ಬಿನ ಡಿಫೈನ್ ಮಾಡಿವಿ. ನೆಕ್ಸ್ಟ್ ಇಲ್ಲಿ ವಾಯ್ಡ್ ಸಮ್ ಇಂಟ್ ಎ ಕಮ ಬಿ ಅಂದರೆ ಇಲ್ಲಿ ಏನು ವ್ಯಾಲ್ಯೂಸ್ನ ಪಾಸ್ ಮಾಡಿವಲ್ಲ ಇಲ್ಲಿ ಎ ಕಮ ಬಿ ಇವು ಆರ್ಗ್ಯುಮೆಂಟ್ಸ್ ಟೈಪು. ಅಂದರೆ ಇಲ್ಲೇನು ಡಾಟಾ ಟೈಪ್ ಬರ್ತೀವಿ. ಎ ಕಮ ಬಿ ಅನ್ನೋವೇನಂದರೆ ಆರ್ಗ್ಯುಮೆಂಟ್ಸ್ ಅಂತ ಕರಿತೀವಿ. ದೀಸ್ ಆರ್ಗ್ಯುಮೆಂಟ್ಸ್ ಆರ್ ಪಾಸ್ ಟು ದ ಕಾಲ್ಡ್ ಫಂಕ್ಷನ್ಗೆ ನಾವು ಪಾಸ್ ಮಾಡ್ತೀವಿ. ನೆಕ್ಸ್ಟ್ ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಆಗಿದ ತಕ್ಷಣ ಪ್ರಿಂಟ್ ಎಫ್ ಅಲ್ಲಿ ಸಿ ವ್ಯಾಲ್ಯೂ ಅಂದರೆ ಪ್ರಿಂಟ್ ಆಗುತ್ತೆ, ಡೈರೆಕ್ಟ್ ಇಲ್ಲೇ ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಕಾಲ್ಡ್ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ನೋ ರಿಟರ್ನ್ ವ್ಯಾಲ್ಯೂಸ್. ಆರ್ಗ್ಯುಮೆಂಟ್ಸ್ ಇರುತ್ತೆ ಬಟ್ ರಿಟರ್ನ್ ವ್ಯಾಲ್ಯೂಸು ಇರಲ್ಲ ಅನ್ನೋದು. ನೆಕ್ಸ್ಟ್ ಲಾಸ್ಟ್ ಒನ್ ಏನಪ್ಪ ಅಂದರೆ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ಒನ್ ರಿಟರ್ನ್ ವ್ಯಾಲ್ಯೂ, ಅಟ್ಲೀಸ್ಟ್ ಒನ್ ರಿಟರ್ನ್ ವ್ಯಾಲ್ಯೂ. ಇಲ್ಲಿ ಏನಿರುತ್ತೆ ಆರ್ಗ್ಯುಮೆಂಟ್ಸು ಇರ್ತವೆ ಪ್ಲಸ್ ರಿಟರ್ನ್ ವ್ಯಾಲ್ಯೂ ಇರ್ತದೆ. ಇದನ್ನು ನಾವೇನಂತ ಕರಿತೀವಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ಒನ್ ರಿಟರ್ನ್ ವ್ಯಾಲ್ಯೂ ಅಂತೇಳಿ ಕರಿತೀವಿ. ವೆನ್ ಎ ಫಂಕ್ಷನ್ ಹ್ಯಾಸ್ ಆರ್ಗ್ಯುಮೆಂಟ್ ಇಟ್ ರಿಸೀವ್ಸ್ ಡಾಟಾ ಫ್ರಮ್ ದ ಕಾಲಿಂಗ್ ಫಂಕ್ಷನ್ ಇಂದ ಡಾಟಾನ ರಿಸೀವ್ ಮಾಡ್ಕೊಳುತ್ತೆ ಯಾವುದು ಕಾಲ್ಡ್ ಫಂಕ್ಷನ್. ದೆನ್ ವೆನ್ ಎ ಫಂಕ್ಷನ್ ಹ್ಯಾಸ್ ರಿಟರ್ನ್ ವ್ಯಾಲ್ಯೂ ದ ಕಾಲಿಂಗ್ ಫಂಕ್ಷನ್ ರಿಸೀವ್ಸ್ ದ ಡಾಟಾ ಫ್ರಮ್ ದ ಕಾಲ್ಡ್ ಫಂಕ್ಷನ್. ದ ವ್ಯಾಲ್ಯೂಸ್ ಆರ್ ಸೆಂಡ್ ಬ್ಯಾಕ್ ಟು ದ ಕಾಲಿಂಗ್ ಫಂಕ್ಷನ್ಗೆ ವ್ಯಾಲ್ಯೂಸು ರಿಟರ್ನ್ ಆಗುತ್ತೆ. ಸೊ ಇದನ್ನು ನಾವೇನಂತ ಕರಿತೀವಿ ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಅಂಡ್ ಒನ್ ರಿಟರ್ನ್ ವ್ಯಾಲ್ಯೂ ಅಂತೇಳಿ ಕರಿತೀವಿ. ಎಕ್ಸಾಂಪಲ್ ನೋಡೋದಂದ್ರೆ ಸೇಮ್ ಎಕ್ಸಾಂಪಲು
ಬಟ್ ಇಲ್ಲಿ ಏನು ಮಾಡಿರ್ತೀವಿ ಅಂದರೆ ಆರ್ಗ್ಯುಮೆಂಟ್ಸ್ನು ಬರೆದಿರ್ತೀವಿ ಪ್ಲಸ್ ರಿಟರ್ನ್ ವ್ಯಾಲ್ಯೂನು ಬರೆದಿರ್ತೀವಿ. ಇದಿಷ್ಟು ಅಂದರೆ ಬೇಸ್ಡ್ ಆನ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್. ಇದು ನೆನ್ಪಿಟ್ಕೊಂಡ್ಬಿಟ್ರೆ ಈಸಿಯಾಗಿ ನಾವೇನು ಮಾಡ್ಬೋದು, ಇದನ್ನು 5 or 10 ಮಾರ್ಕ್ಸ್ ಕೇಳಿದಾಗ ಎಕ್ಸ್ಪ್ಲೇನ್ ಮಾಡ್ಬೋದು. ಇಲ್ಲಿ ಮೇನ್ ಫಂಕ್ಷನ್, ಇಲ್ಲಿ ಆಲ್ರೆಡಿ ಇಂಟ್ ಅಂತ ಬರ್ತೀವಿ. ಇಲ್ಲಿ ಇಂಟ್ ಅಂತ ಯಾಕೆ ಬರಿತೀವಿ ಅಂತಂದರೆ ಇಂಟ್ ಸಮ್ ಅಂತ, ಇಲ್ಲಿ ವ್ಯಾಲ್ಯೂಸು ರಿಟರ್ನ್ ವ್ಯಾಲ್ಯೂಸ್ ಇದೆ ಅಂತ ಅರ್ಥ. ವಾಯ್ಡ್ ಅಂತ ಬರೆದಾಗ ದರ್ ಇಸ್ ನೋ ರಿಟರ್ನ್ ವ್ಯಾಲ್ಯೂಸ್ ಅಂತ, ಅಷ್ಟೇ ಡಿಫರೆನ್ಸ್. ಇಲ್ಲಿ ಸಮ್ ಆಫ್ ಎ ಕಮ ಬಿ ಬರ್ತೀವಿ. ಇಲ್ಲಿ ಏನು ಬರ್ತೀವಲ್ಲ, ದೀಸ್ ಆರ್ ಕಾಲ್ಡ್ ಆರ್ಗ್ಯುಮೆಂಟ್ಸ್. ಇಲ್ಲಿ ರಿಟರ್ನ್ ವ್ಯಾಲ್ಯೂ ಇದೆ. ಸೊ ಆರ್ಗ್ಯುಮೆಂಟ್ಸು ಇದೆ, ರಿಟರ್ನ್ ವ್ಯಾಲ್ಯೂಸ್ ಇದೆ ಅಂದರೆ ಇದನ್ನು ನಾವೇನಂತ ಕರಿತೀವಿ, ಫಂಕ್ಷನ್ ವಿತ್ ಆರ್ಗ್ಯುಮೆಂಟ್ಸ್ ಆ್ಯಂಡ್ ರಿಟರ್ನ್ ವ್ಯಾಲ್ಯೂಸ್. ಇಷ್ಟು ನೀವು 5 ಮಾರ್ಕ್ಸು ಅಥವಾ 10 ಮಾರ್ಕ್ಸ್ ಕೇಳಿದಾಗ ಎಕ್ಸ್ಪ್ಲೇನ್